ಇವ ಬೇ ಇವ ನನ್ನ ಟಿಫನ್ ಬಾಕ್ಸ್ ರೆಡಿ ಆಯ್ತೇನ ತಂಬ ಬಡ ಬಡ ಆಗಿದ್ರು. ಇಲ್ಲಪ್ಪ, ಟಿಫನ್ ಬಾಕ್ಸ್ ರೆಡಿ ಮಾಡೋಕ್ಕಾಗಿಲ್ಲ. ತಿಂಡಿ ರೆಡಿ ಆಗೈತಿ, ಬೇಕಾದ್ರೆ ತಿನ್ಕೊಂಡು ಹೋಗು. ಮತ್ತು ಏನು ಮಾಡಿದೆ ನೀನು ಹೆಂಡತಿ ವಿಚಾರನ? ಬರೀ ತಿಂಡಿ ತಿನ್ನೋದು ನಿನ್ನ ಪಾಡಿ ನೀವು ಡ್ಯೂಟಿ ಹೋಗೋದು ಮಾಡಿದ್ರೆ ಹೆಂಗೆ? ಹೋಗಿ ಕರ್ಕೊಂಡ್ರೆ ಬರ್ಬೇಕಿಲ್ಲ? ಏನೋ ಒಟ್ಟು ಎದ್ದು ಮಾಡಿರಿ ಮಾಡ್ತಿದ್ಲಪ್ಪ, ಡಬ್ಬಿ ಪಬ್ಬಿ ಕಟ್ಟಕ್ಕೆ ಮಾಡಕ್ಕೆ. ನನಗೆ ಆಗ್ಬೇಕಲ್ಲ, ಬರ್ಬರ್ತ ವಯಸ್ಸು ಏನಪ್ಪ ನನಗೆ. ಇವ ಆಕೆ ಸುದ್ದಿ ತೆಗಿಯೋಕೆ ಹೋಗ್ಬೇಡ ನೀನು. ಡಬ್ಬಿ ಕಟ್ಲಿಲ್ಲದ ಹೊಟ್ಟೋದು ನಾ ಅಲ್ಲೇ ಹೋಟ್ಲಾಗ ಏನಾರು ತಿನ್ಕಂತಾನೆ. ನಾನೇನು ಆಕೆಗೆ ಮನೆ ಬಿಟ್ಟು ಹೋಗ ಅಂತ ಹೇಳಿಲ್ಲ. 3 ದಿನಕ್ಕೊಮ್ಮೆ ಎಲ್ಲಿ ಅವ್ರ ಅಪ್ಪ ಅವರು ಕಾಲು ಬಿದ್ದು ಆಕಿನ ಕರ್ಕೊಂಬರಕ್ಕೆ ಹೋಗ್ಲಿ. ಗಂಡು ಬೇಕಾದಕ್ಕೆ ತಾನೇ ಬರ್ತಾಳೆ, ಸುಮ್ಮನಿರು ನೀನು. ಹಂಗಂದ್ರೆ ಹೆಂಗಪ್ಪ? ನಾಳೆ ನೀವು ಅಲ್ಲೇನು ಗಂಡ ಹೆಂಡತಿ ಜೀವನ ಮಾಡ್ಬೇಕಾಗಿರಲ್ಲ. ನಾನು ಏಸು ತಿಂದೈಕಿ? ನನಗೆ ಅಲ್ಲ ವಯಸ್ಸಿನ ಆಗೈತಿ. ಊರು ಹೋಗು ಅಂತದ್ದಿ, ಕಾಡು ಬಾ ಅಂತತಿ. ಅಂಥದ್ರಾಗ ನನ್ನ ನೆಚ್ಗೆ ನೀನು ಹೆಂಡತಿ ಕೈ ಬಿಟ್ಕೊಂಡು ಕೂತ್ಕೋದ್ರೆ ಹೆಂಗೆ? ಏನೋ ಒಂದು ತಪ್ಪ ಆಗಲಿ, ಒಂದು ಸರಿನರ ಆಗಲಿ, ಹೋಗಿ ಕರ್ಕೊಂಬಂದ್ಬಿಡಪ್ಪ, ಏನಾಗಲ್ಲ ಇದೊಮ್ಮೆ. ಇವ ಆತು, ನಿನ್ನ ಮಾತಿಗೆ ಒಪ್ಕೊಂತಾನೆ. ಇದೇ ಕೊನೆ ನೋಡು. ಇನ್ನೊಂದ್ಸಲ ಆಕೆ ಏನಾರ ಅಪ್ಪಿ ತಪ್ಪಿ ವಾಪಸ್ ಹೋದ್ಲು, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕರ್ಕೊಂಬರಲ್ಲ ಅವ್ರ ಮನೆಗೆ ಹೋಗಿ. ಬಾ ಈಗ ಹೋಗಿ ಅಲ್ಲೇ ಮಾತಾಡೋಣಂತೆ. ಇವತ್ತು ಒಂದಿನ ರಜೆ ಹೇಳ್ತೇನೆ ಅಂತ ನಾನು ಕೆಲಸದ್ದು. ಸರಿ ತಗೊಳಪ್ಪ, ಹಂಗಾರೆ ಹೋಗಿ ಬರೋಣ. ಯಾಕೆ ಈಟ್ಗಾರ ಒಪ್ಕೊಂಡಲ್ಲ ನನ್ನ ಪುಣ್ಯವು. ಅಲ್ಲ ಬೆಳಗ್ಗೆ ನೀನು ತಿಳಿದಂತ ಕ್ಯಾಕಿ ಮಗಳು ಹಿಂಗೆ ಆಗ್ಲೆಲ್ಲ ಬರ್ತಾಳಲ್ಲ ತವ್ರ ಮನೆಗೆ, ಹೇಳಕ್ಕೆ ಬರಲ್ಲ ಚೆಂದಾಗಿ ಬಾಳೆ ಮಾಡ್ಕೊಂಡು ಹೋಗುವ ಗಂಡ ಮನೆಯಾಗ ಅಂತಂದು. ನೀನ ಸಡ್ಲು ಕೊಟ್ಬಿಟ್ರೆ ಯಾಕೆ ಮುಂದೆ ಜೀವನ ಹೆಂಗೆ ಅಂತ ನಿನಗೇನು ತಿಳುವಳಿಕೆ ಐತೋ, ಇನ್ನು ಬೇಕಂತನ ಮಾಡಾಕತ್ತೀಯ ತಿಳಿದಂಗೆ ಆಗೈತೆ ನೋಡಿ ನನಗೆ. ಅಲ್ಲ ನಾವೇನ ಈಗ ತಾಯಿ ತಂದೆ ಅದವಿ, ಏನು ಅನ್ಸಂಗಿಲ್ಲ, ಬರಲಿ ಬಿಡು ಮಗಳು ಅಂತ ಅನಿಸ್ತೈತಿ. ಆದ್ರೆ ನಾಳೆ ನಾವು ಇಲ್ಲದ ಕಾಲಕ್ಕೆ ಸುಮ್ಮನೆ ಬಂದು ಮನೆ ಕೂತ್ಕೊಂಡು ಅಂದ್ರೆ ಇತ್ಲಾಗ ಅಣ್ಣ ಅತಿಗೆಗೂ ಬೇಜಾರು, ಅತ್ಲಾಗ ಅಕ್ಕಿ ಗಂಡ ಮನೆಯೂ ಇಲ್ದಂಗೆ ಆಕೈತಿ. ಹೌದಲ್ಲ? ಅತಂತ್ರ ಆಕತಿಲ್ಲ ಅಕ್ಕಿ ಜೀವನ. ವಿಚಾರ ಮಾಡ್ತೀಯೇನಿಲ್ಲ ನೀನು? ಅಯ್ಯೇ, ಬಳ್ಳಿಗೇನು ಕಾಯಿ ಬಾರಾಗಂಗಲ್ಲ, ಸುಮ್ಮ ಕುಂದ್ರಿ ನೀವು. ಅತೀ ಮಾತಾಡ್ತೀರಿ. ಏನಾಯ್ತು? ಬರಲಿ ಬಿಡು. ಅವ್ರಿಗೆ ಬಾಳೆ ಮೆಡ್ಸ್ಕೊಳಕ್ಕೆ ಬರೋದಲ್ಲ, ಸೊಸಿ ಕಡೆ ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ತಾಯಿ ಮಕ್ಕ. ಅದಕ್ಕೆ ನಾಟಕ ಎಬ್ಸ್ಯಾರ. ಬೇಡ, ನಾನು ಕಳ್ಸಂಗಲ್ಲ ನನ್ನ ಮಗಳನ್ನ, ಬೇಕಾದಾಗಲ್ಲ ಅದು. ಅವರಾಗೆ ಬಂದು ಇಬ್ಬರು ನಮ್ಮಿಬ್ಬರಿಗೆ ಕಾಲು ಬಿದ್ದು ಕಳಿಸ್ಕೊಡ್ರಿ ನಿಮ್ಮ ಮಗಳನ್ನ ಅಂತ ಕೇಳಿದ್ರೆ ಅವಾಗ ವಿಚಾರ ಮಾಡ್ತಾನೆ ನಾನು ಕಳಿಸ್ಬೇಕಾ ಬೇಡ ಅನ್ನೋದು. ಅಲ್ಲ ಪ್ರತಿ ಸಲನ ಪಾಪ ಅಳೆಯಾರ ಬರ್ತಾರ, ಬಂದು ಕೇಳಿ ಕರ್ಕೊಂಡು ಹೋಗ್ಯಾರ. ಇದೊಂದು ಸಲ ನಾವಾಗ ಹೋಗಿ ಬಿಟ್ಟು ಬರೋ ನಡಿ, ಏನಾಗೋದಲ್ಲ. ಯಾವ್ದೋ ಗಾಡಿ ಶಬ್ದದಂಗಾತು. ಓ ಅಳೆಯಾರ ಬೀಗ್ರ, ಬರ್ರಿ 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 ಕೂತ್ಕೊ ಬರ್ರಿ. ಆರಾಮದಿರಿ ಅಳೆಯಾರ? ಆರಾಮದಿರಿ ಬೀಗ್ರ? ಹ್ಞೂ ರೀ ಮಾವರ, ನಾವು ಆರಾಮದೇವಿ. ನೀವು ಆರಾಮದಿರಲ್ರಿ? ನಾವು ಆರಾಮದೇವಪ್ಪ, ಏನು ತೊಂದ್ರೆ ಇಲ್ಲ ನೋಡು. ಬೆಳ್ಳುಳ್ಳಿ ಬೀಗ್ರು ಬಂದಾರ, ಮಾತಾಡ್ಸಕ್ಕೆ ಬರಲ್ಲೇನು? ಮಕ್ಕ ಒಪ್ಪಿಸ್ಕೊಂತ ಬಂದಿಲ್ಲ. ಹೋಗಿದ್ದು ಚಾನರ ಏನಾರು ಶರ್ಬತ್ತರ ಏನಾರ ಮಾಡ್ಕೊಂಬ ಒಳಗೆ ಹೋಗು. ಅಯ್ಯ, ನೀವು ಮಾತಾಡ್ಸಿದ್ರಲ್ಲ ಅಲ್ಲನ, ಮತ್ತೆಲ್ಲ ಗರ್ವೊಬ್ಬರನ್ನ ಅದನ್ನ ಕೇಳ್ಬೇಕನ. ಆರಾಮದಿರಿ? ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ? ಆರಾಮದಿರಿ? ಬರೀ ಇದನ್ನ ಕೇಳ್ಬೇಕನ? ಕುತ್ಕ ಅಂತ ಹೇಳ್ರಿ, ಹೋಗಿ ಚಾ ಮಾಡ್ಕೊಂಬರ್ತಾನೆ. ನೋಡ್ರಿ ಬೀಗ್ರ, ಸಿಟ್ಟು ನಿಮ್ಗೆ ಅಷ್ಟ ಮಾಡ್ಕೊಳಕ್ಕೆ ಬರಲ್ಲ, ನನಗೂ ಸಿಟ್ಟು ಮಾಡ್ಕೊಳಕ್ಕೆ ಬರ್ತೈತಿ. ಅಷ್ಟಕ್ಕೊಂದು ನಿಮ್ಮ ಮನೆಗೆ ಕುಂತು ನಿಂತು ಚಹಾ ಕುಡ್ದು ಎಲ್ಲ ಆರಾಮ್ ಸೇರಿ ಮಾತಾಡಿ ಹೋಗಕ್ಕೆ ನಾವು ಬಂದಿಲ್ಲ. ನಮ್ಮ ಸೊಸಿನ ಕರ್ಕೊಂಡು ಹೋಗಕ್ಕೆ ಬಂದೇವಿ, ಕಳಿಸ್ಕೊಡ್ರಿ ಅಷ್ಟೇ. ಯಾ ಸೊಸಿರಿ? ಯಾ ಸೊಸಿ ಕಳಿಸ್ಬೇಕಂತ? ನೀವೇನು ಚಂದ ಬಳೆ ಮಾಡಿಸ್ಕೊಂತಾರೆ ಅಲ್ಲೆಲ್ಲ 3 ದಿನಕ್ಕೊಮ್ಮೆ ಆಗತ್ತೆ ಅವ್ರ ಮನೆಗೆ ಓಡಿ ಬರ್ತಾಳೆ ನನ್ನ ಮಗಳು. ನೀವು ಅಷ್ಟು ಕಷ್ಟ ಕೊಡಲಿಲ್ಲ ಅಂದ್ರೆ ಯಾಕೆ ಹತ್ರ ಬರ್ತಾಳೆ ಇಲ್ಲಿಗೆ? ನೀವು ಆಕಿನ ಉರಿಸ್ಕೊಂಡು ತಿನ್ನಾಕತ್ತೀರಿ ಮನ್ಯಾಗ, ಒಬ್ಬಕ್ಕೆ ಇರ್ತಾಳಲ್ಲ ಆಕಿ, ಅದಕ್ಕೆ ಹೆದರ್ಸ್ಕೊಂತೀರಕಿ ನೀವು. ಅದು ಪಾಪ ಹುಡುಗಿ ಹೆದರ್ಕೊಂತ ಅವ್ರ ಮನೆಗೆ ಓಡಿ ಬರ್ತೈತಿ. ನಾಳೆ ಏನು ಕೆನರಾದ್ರೆ ನನಗೆ ಯಾರದಾರ ತಿಕ್ಕ ಅಂತೇಳಿ ತಿಳಿದು. ಯವ್ವ, ನನಗೂ ಹೊಡೆದ್ಬಿಟ್ರಲ್ಲ, ಬಿಕ್ತಿ ಮತ್ತು ಕಟ್ಕೊಂಡು ಹೆಂಡತಿಗೆ ಹೊಡೆವಷ್ಟು. ಇರ್ಲಿರ್ಲಿ, ನೋಡ್ಕೊಂತ ನಾನು ನಿಮ್ಮನ್ನೊಂದು ಕೈನ. ನೋಡ್ಕೆವಂತ ಆಮ್ಯಾಗ ಮೊದ್ಲು ಮನೆ ಬಂದ್ರವ್ರಿಗೆ ಆತಿಥ್ಯ ಸತ್ಕಾರ ಮಾಡೋದು ಕಲಿ. ಮಾವರ, ನಾನು ನನ್ನ ಹೆಂಡತಿ ಸಲುವಾಗಿ ನೀವಿಬ್ರು ಯಾಕೆ ಹೊಡೆದಾಡ್ತೀರಿ? ಅತ್ತೀರಿ ನೀವು ಹಿಂಗೆ ಹೊಡೆದದ್ದು ನನಗೆ ಯಾಕೆ ಸರಿ ಕಾಣಲಿಲ್ಲ ನೋಡ್ರಿ. ಏನು ಮಾಡ್ತಿ ಬಿಡಪ್ಪ, ಅತ್ಲಾಗ ತಲೆ ಕೆಡಿಸಿ ಮೆದಳಿಗೆ ಕೈ ಹಾಕ್ತಾಳಕಿ, ಅದಕ್ಕೆ ಒಂದು ಡೇಟ್ ಹೊಡೆದದ್ದ. ಮಾವರ, ಆಶಾಗ ಒಂದು ಸ್ವಲ್ಪ ಏನಾರು ಬುದ್ಧಿ ಹೇಳಿದ್ರೆ ನಾ ಸ್ವಲ್ಪ ಕರ್ಕೊಂಡು ಹೋಗ್ಬಿಡ್ತಿದ್ರಿ ಆಕಿನ. ಕೆಲ್ಸಕ್ಕೆ ಹಗ್ಲಲ್ಲ ರಜೆ ಹಾಕಿ ಬರೀ ಓಡಾಡೋದ ಆಕತ್ ನಂದು. ಮನ್ಯಾಗ ನೆಮ್ಮದಿ ಇಲ್ದಂಗೆ ಆಗ್ಬಿಡ್ತೈತಿ ಕಿತ್ಲ ಬಂದ್ಲ ಅಂದ್ರೆ. ಅದಕ್ಕೆ ಕರೆದು ಬಿಡ್ರಿ ಆಕಿನ, ಕರ್ಕೊಂಡು ಹೋಗ್ಕೋವಿ. ಇಲ್ಲ ನೋಡಪ್ಪ, ನಾನಂತ ನನ್ನ ಮಗಳನ್ನ ಕಳ್ಸಂಗಲ್ಲ. ಏನು ಬೇಕಾದಷ್ಟು ಟಿಪ್ಪರ್ಲಾಗ ಹಾಕಿದ್ರೆ ನಾ ಕಳ್ಸಂಗಲ್ಲ. ನೀವು ಏನು ಮಾಡಿರಕ್ಕಿಗೆ ಯಾಕೆ ಬಂದ್ಲು ಅಂತ ನನಗೆ ಕಾರಣ ಹೇಳೋವರೆಗೆ ನಾನು ಮಾತ್ರ ನನ್ನ ಮಗಳು ಕಳ್ಸಂಗಲ್ಲ. ಅಲ್ಲ, ಹೆಣ್ಣಿನ ತಾಯಿಯಾಗೆ ನಿನಗ ಇಷ್ಟರ ಮಟ್ಟಿಗೆ ದಿಮಾಕ್ ಐತಿ. ನನ್ನ ಮಗಳ ಜೀವನ ಹಾಳಾಕತ್ತಪ್ಪ ಅನ್ನೋ ಅಷ್ಟು ನಿನಗೆ ಬುದ್ಧಿ ಇಲ್ಲ. ನಾನು ಯಾಕೆ ಇದ್ರಲ್ಲ, ನನಗೆ ಗಂಡ್ಮಗ ಒಂದಲ್ಲ ಅಂದ್ರೆ 10 ಮಂದಿ ಮದುವೆ ಮಾಡ್ತೇನೆ ನಾನು. ಆದ್ರೆ ಏನಪ್ಪ, ಒಂದೇ ಸಲಕನ ಹರ್ಕೊಂಡು ಹೋಗಬಾರ್ದು, ಆ ಕುಡಿರೋ ಗಂಡ ಹೆಂಡತಿನ ಅಗಲಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ಮ ಮನೆ ತನಕ ಬಂದೆ ನಾನು. ಇದಕ್ಕೆ ಕಿಮ್ಮತ್ ಬೇಡ ನೀನು ಕೊಡೋದು. ಹೋಗ್ಲಿ ಬಿಡು ಅತ್ತಾಗ, ನಿನ್ನ ಕಿಮ್ಮತ್ ತಗೊಂಡು ನಾವ್ರಿ ಏನು ಮಾಡೋದೈತೆ ಅದನ್ನು. ನಿನ್ನ ಮಗಳ ಕರಿ, ಆಕೆ ಬರ್ತಾನೆ ಅಂದ್ರೆ ಕರ್ಕೊಂಡು ಹೋಗೋವಿ, ಬರಂಗಿಲ್ಲ ಅನ್ಲ ಆತು, ಇಲ್ಲೇ ಬಿಟ್ಟು ಹೋಗೋವೆ ಅಂತ. ಹಂಗೆ ಅನ್ಬೇಡ್ರಿ ಬೀಗ್ರೆ, ಏನಾರು ಬುದ್ಧಿವಾದ ಹೇಳಿ ನಾವು ಕಳಿಸ್ಕೊಡ್ತೇವೆ ಮಗಳನ್ನ. ಒಂದು ಸ್ವಲ್ಪ ಕಾಯಿರಿ, ಟೈಮ್ ಕೊಡ್ರಿ. ಅವು ಇನ್ನೂ ಈಗೀಗ ಮದುವೆ ಆಗ್ಯಾವಲ್ಲ,
ಹುಡುಗ ಬುದ್ಧಿ ತಿಳುವಳಿಕೆ ಬರಂಗಿಲ್ಲ ಇಟ್ಟಿಟ್ಕೆ ಜಗಳ ತಕ್ಕಂತಾಳ ಆಕಿನ ನನ್ನ ಮಗಳು ಅಂತಂದು ನಾನೇನು ಮುಚ್ಚಿಟ್ಕೊಳಂಗಿಲ್ಲ ರೀ ಆಕೆ ಇರೋದ ಒಂದಿಟ್ಟು ಮಂಡ್ಯ ಅದಾಳ. ಆಶಾ ಆಶಾ ಬಾ ಇಲ್ಲಿ ಒಂದಿಟ್ಟು ನಿಮ್ಮ ಅತ್ತಿ ಗಂಡ ಬಂದಾರ. ಬಾ ಅವ್ರಿಗೇನು ಹೇಳ್ತೀಯ ನೋಡು. ಹಾಂ ಬಂದೆ ಬೇ. ಈಗ ಎದಕ್ಕೆ ಬರಕ್ಕೆ ಹೋಗಿದ್ರಿ? ನಾ ಬರಂಗಲ್ ತಗ ಹೋಗ್ರಿ ನೀವು. ಒಕ್ಕವ ನಾವೇನು ನಿಮ್ಮ ಮನೆಗೆ ಇರಕ್ಕೆ ಬಂದಿಲ್ಲ. ನೀ ಎದ್ರ ಸಲುವಾಗಿ ವಾಪಸ್ ಬಂದು ಗಂಡ ಮನೆಯಿಂದ ಅನ್ನೋದು ನಿಮ್ಮಪ್ಪ ನಿಮ್ಮ ಅವ್ಗೆ ಹೇಳು. ಇಲ್ಲಾಂದ್ರೆ ನಾವು ಏನೋ ಹೊಡೆದು ಬಡದು ಗಂಡ ಮನೆಯಿಂದ ತವ್ರ ಮನೆ ಕಳಿಸೇವೆ ಅಂತಂದು ಅವ್ರು ತಿಳ್ಕೊಬಾರ್ದಲ್ಲ. ಅದು ಏನಾಯ್ತು ಏನಿಲ್ಲ ಅಂತಂದು ಒಂಚೂರು ಹೇಳು ಅವ್ರಿಗೆ, ಆಮೇಲೆ ಹೋಕ್ಕವಿ. ನೀ ಬಂದ್ರೆ ಬಾ, ಬಿಟ್ರೆ ಬಿಡು. ಯವ್ವ ನಿನ್ನ ನಳೆ ಅದಾನಲ್ಲ, ಈಗಷ್ಟೇ ಹೆಂಟ್ ಬೇಕು ಅಂತಂದು ಬಂದಾರ ಮನೆ ತನಕ. ಅವು ಮನೆಗಿದ್ದೆ ಅಂದ್ರೆ ಅಲ್ಲಿ ಒಂದು ಚೂರರ ನನ್ನ ಬಗ್ಗೆ ಕಾಳಜಿ ಮಾಡೋದು ಒಂದು ತಟ್ಟಗೂ ಕೇಳಂಗಿಲ್ಲ. ನೀ ಹೆಂಗದಿ ಅನ್ನಂಗಿಲ್ಲ. ಮತ್ತು ನನಗೆ ಸಿಟ್ಟು ಬರಲ್ಲನ, ಅದಕ್ಕನ ಬಂದ್ಬಿಟ್ಟೆ. ಅಲ್ಲ ಆಶೆ, ಕಾಳಜಿ ಮಾಡಂಗಿಲ್ಲ ಅಂದ್ರೆ ಮತ್ತು ತೀರಾ ಮನೆಗೆ ಇರ್ತಿ ಅಂದ್ರೆ ಉಂಡೇನು ತಿಂದೇನು ಆರಾಮದಿಲ್ಲ ಅಂತ ಇಟ್ಟು ಕೇಳ್ತಾರೆ. ಯಾ ಗಂಡ ಅದ್ರನ್ನ ತೀರಾ ಅಷ್ಟು ಕೇಳಾರ್ದಂಗಿರ್ತಾನೇನು? ಅದೇ ನೋಡಿದ್ರೆ ಹಂಗೆ ಅನ್ಸಲ್ ಬಿಡವ. ನಿನ್ನ ಗಂಡನ ಪಾಪ ಸಂಪನ್ನ ಅದಾನ ಅನಿಸ್ತೈತಿ. ಅಲ್ಲ ಆಶಾ, ಹಳೇದೆಲ್ಲ ಕೈ ಬಿಟ್ಬಿಡು. ಈಗ ಸದ್ಯ ಬಂದಿಯಲ್ಲ, ಈಗೇನು ತಪ್ಪಾಗೈತಿ ಅದನ್ನಷ್ಟು ಹೇಳಿ ಸಾಕು. ಅಣ್ಣ ಅದೇನಾತಂದ್ರೆ ಹೂ ಇಟ್ಕೊಳಕತ್ತಿದ್ದು ನಾನು. ನನ್ನ ದುಬ್ಬದ ಮೇಲೆ ಹೂ ಇಟ್ಕೊಳ್ಬೇಕಾರೆ ಕೈ ಜಾರಿ ಬಿದ್ದುಬಿಟ್ವವು. ಇವ್ರು ಅಲ್ಲೇ ನಿಂತಿದ್ರು. ಏನಾಯ್ತು ನಿನ್ನ ಭುಜ ನೋವು ಆತೇನು ಅಂತ ಒಂದು ಮಾತು ಕೇಳಲಿಲ್ಲ ನನಗೆ. ಎಷ್ಟು ಬೇಜಾರಾಗಬೇಡ ಹೇಳಿ ನೀನು. ಏನವ ಭುಜದ ಮೇಲೆ ಬಿದ್ದದ್ದು ಹೂವು, ಅದಕ್ಕೆ ಭುಜ ಅಷ್ಟು ನೋವು ಆತೇನಂತ ಕೇಳ್ಬೇಕತ್ತ ನಿನ್ನ. ಏನು ಮರದ ಮನೆ ಮ್ಯಾಗಿನ ತೊಲೆ ಬಿದ್ದತೇನ ನಂಗೆ ಕೇಳಕತ್ತಿಯಲ್ಲ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇನ? ಆಕೆ ನೋವು ಆಕೆ ಗೊತ್ತು, ಹಂಗ ಹೇಳ್ತಾರೆ ಅವರು. ನೀ ಹೇಳುವ ಮುಂದೆ ಏನಾಯ್ತು ಮತ್ತೆ ಹೂ ತೆಗೆದು ನಾನೇ ಇಟ್ಕೊಂಡೆ. ಆಮೇಲೆ ದೇವ್ರ ಮನೆಗೆ ಹೋಗಿ ಕುಂಕುಮ ಭರಣೆ ತಂದು ಹಿಂಗೆ ಕುಂಕುಮ ಹಚ್ಚಿ ಹೇಳ್ಕತ್ತಿದ್ನವ. ಕುಂಕುಮ ಕಣ್ಣ ಬಿದ್ದುಬಿಡ್ತು. ಅಲ್ಲೇ ಇದ್ರು ಅವರು, ಆದ್ರೂ ಕೇಳಲಿಲ್ಲ. ನಿನ್ನ ಕಣ್ಣ ಕುಂಕುಮ ಬಿತ್ತಲ್ಲ, ಕಣ್ಣು ಭಾಳ ನೋವಾತೇನೋ ಏನಾಯ್ತು ಏನಿಲ್ಲ ಅಂತ ಒಂಚೂರೂ ಕೇಳಲಿಲ್ಲವ. ಮತ್ತು ನನಗೆ ಹೆಂಗೆ ಆಗ್ಬಾರ್ದು ನೀನು ಹೇಳವ ನೋಡೋಣ. ಅದಕ್ಕೆ ಬಂದ್ಬಿಟ್ಟು ನಾನು. ಅಲ್ಲ ನಮ್ಮ ಮನೆ ಒಳಗೆ ಹೊಸ ಕಡೆಗೆ ಒಲೆ ತುರುಕಿ ಅಡುಗೆ ಮಾಡೋ ಮುಂದೆ ಉಫ್ 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 ಅಂತ ಒಲೆ ಊದಿ ಊದಿ ದಮ್ ಹತ್ತದಲ್ಲ, ಕಣ್ಣ ನೀರು ಬಳ 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 ಇಳಿತಿರ್ತವು. ನಮ್ಮನ್ನು ಯಾರು ದಿಕ್ಕ ಇರೋದಲ್ಲಿ ಮಾತಾಡ್ಸಕ್ಕೆ ಅಂಥದ್ರಾಗ ಕೂಳು ಕುಚ್ಚಿ ಹಾಕ್ಬೇಕು. ಈಗ ಬೇರೆ ಒಂದಿಟ್ಟು ಒಣಕೊಂಡು ಮುದ್ರದ್ದಕ್ಕೆ ಕಣ್ಣಿಗೆ ಏನಾಯ್ತು ಅಂತ ಕೇಳ್ಬೇಕತ್ತಂತೆ. ಬಲೆ ಮಗಳ ಬಿಡ. ಇಂಥ ಮಗಳ ಹುಟ್ಟುಬಿಟ್ರೆ ಎಲ್ಲರಿಗೆ ಮುಗ್ದಾಗ ಹೋತಲ್ಲ ಜಗತ್ತಿನ ಮ್ಯಾಗ. ಕೇಳಿಸ್ಕೊಂಡ್ರೆ ಈಗ ಅರ್ಥ ಆಗ್ತಿಲ್ಲ ನೋಡು. ಆಕೆ ಕಣ್ಣು ಏನಾಯ್ತು ಅಕಸ್ಮಾತ್ ಕಣ್ಣು ಹೋಗಿದ್ರೆ ಗತಿ ಏನಿತ್ತು ನನ್ನ ಮಗಳದು? ಮತ್ತೆ ಆಕಿಗೆ ಬೇಡಾಡ್ತೀರಿ ನೀವು. ಕಳ್ಸಂಗಿಲ್ಲ ನೋಡ್ರಿ, ನನ್ನ ಮಗಳು ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ. ಕೇಳಿಸ್ಕೊಂಡ್ರವ ಎಲ್ಲ ಕೇಳಿಸ್ಕೊಂಡ್ವಿ. ಪಾಪ ನಿನ್ನ ಮಗಳಿಗೆ ಇಷ್ಟಕ್ಕೊಂದು ತ್ರಾಸ ಕೊಟ್ಟು ನಮ್ಮ ಮನೆ ಬಂದು ಬಳೆ ಮಾಡೋದು ಎಲ್ಲಿ ನ್ಯಾಯ? ಬೇಡವ, ನಿಮ್ಮ ಮನೆಗೆ ಇರುವಲ್ಲಕ್ಕ. ನಾನು ನನ್ನ ಮಗ ಇನ್ನೊಂದು ಕನ್ಯೆ ನೋಡಿ ಮದುವೆ ಮಾಡ್ತಾನೆ. ಮದುವೆನಾರ ಮಾಡ್ಕೇರಿ ಮುಂಜಿನಾರ ಮಾಡ್ಕೇರಿ, ನನಗೆ ಅದಕ್ಕೆ ನಾನಾ ಡೈವರ್ಸ್ ಕೊಟ್ಟು ಬಿಡ್ತಾನೆ. ನಿಮ್ಮ ಮನೆಗೆ ಬಂದು ಬಳೆ ಮಾಡಕ್ಕೆ ನನಗೇನು ಹರ್ಕತ್ ಬಿದ್ದಿಲ್ಲ. ನಮ್ಮವ್ ನನ್ನ ರಾಣಿ ಹಿಂಗೆ ಸಾಕ್ಯಾಳ. ತೂಗು ಎಲ್ಲಿಂದ ಕೆಳಗಿಳಿಸಿಲ್ಲ ಗೊತ್ತೇನ? ತೂಗು ಮನ್ಸಿಗೆ ಕುಂದ್ರಿಸಿ ನನ್ನ ತಿನ್ನಕ್ಕೆ ಒಡಂಬಿ ದ್ರಾಕ್ಷಿ ಖರ್ಜೂರ ಎಲ್ಲ ಕೊಟ್ಟು ಕುಂದ್ರಿಸ್ತಿದ್ಲು. ಅಂಥವ್ರ ಮನೆಗಿಂದ ಬಂದು ನಿಮ್ಮ ಅಂಥವ್ರ ಮನೆ ತೆಗಾಕ ನನಗೇನು ಹರ್ಕತ್ ಬಿದ್ದಿಲ್ಲ. ನಾ ಬರೋದಲ್ತ ಹೋಗ್ರಿ, ನಾನಾ ಡೈವರ್ಸ್ ಕೊಡ್ತೇನೆ. ಮದುವೆನಾರ ಮಾಡ್ಕೇರಿ, ಒಂದಲ್ಲ ಅಂದ್ರೆ 10 ಮಾಡ್ಕೇರಿ. ನಾನು ಯಾಕ ಅಂತ ಬರಂಗಿಲ್ಲ. ಆಶಾ ನೀ ಮತ್ತೆ ಒಳಗೆ ಹೋಗು, ನಾ ಎಲ್ಲ ಆಮೇಲೆ ಮಾತಾಡ್ತಾನೆ ನಿನ್ನ ಜೊತೆಗೆ. ನೋಡ್ರಿ ಮಾವರ, ಇದು ಒಂದು ತಪ್ಪ್ರಿ. ನಾನು ಯಾವ ಟೆನ್ಷನ್ನ ಬಂದಿರ್ತೇನೆ ಮನೆಗೆ ಅನ್ನೋದು ನಮ್ಗೆ ಗೊತ್ತಿರ್ತೈತೆ. ಅದು ಹೊರಗೆ ಎಷ್ಟು ಕಷ್ಟ ಇರ್ತೈತಿ ಜೀವನ ಅನ್ನೋದು. ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಗಂಡಗ ಒಂದು ಲೋಟ ಚಹಾ ಮಾಡ್ಕೊಂಬಂದು ತಗರಿ ಅನ್ನಂಗಿಲ್ಲ. ಮೊದ್ಲು ಈಕಿಗೆ ಏನಾಯ್ತು ಏನಿಲ್ಲ ಅಂತ ಕೇಳ್ಬೇಕಂತ. ಕೇಳ್ಬೇಕು, ಕೇಳಬಾರ್ದು ಅಂತಂದಲ್ಲ. ಆದ್ರೆ ನಾವು ಹೊರಗಿಂದ ಬಂದಿರ್ತೇವೆ ಅಂದ್ರೆ ನಮ್ಮನ್ನ ಒಂಚೂರು ಲಕ್ಷ್ಯ ಕೊಟ್ಟು ನೋಡ್ಬೇಕು, ಏನಾಗೈತಿ ಏನಿಲ್ಲ, ಇವ್ರ ಮೂಡ್ ಹೆಂಗೈತಿ ಅನ್ನೋದು. ಅಮ್ಮರ ಹಳೆಯರ ನಿಮಗೆ ಕೈ ಮುಗಿದು ಕೇಳ್ಕೊಂತಾನ್ರಿ, ಡೈವರ್ಸ್ ಪೈವರ್ಸ್ ಅಂತಂದು ಆಕೆ ಏನಾರ ಇದು ಮುಂದುವರಲ್ಲ ಅಂದ್ರೆ ನೀವು ಮಾತ್ರ ಮುಂದುವರಿಬೇಡ್ರಿ. ನನ್ನ ಮಗಳಿಗೆ ಬುದ್ಧಿ ಕಲಿಸ್ತೀನಿ. ಹೆಂಗಾರ ಮಾಡ್ಯಾಕಿನ್ನ ವಾಪಸ್ ಗಂಡ ಮನೆಗೆ ಕಳ್ಸಂಗೆ ವ್ಯವಸ್ಥೆ ನಾ ಮಾಡ್ತೀನಿ. ನೀವು ಅಲ್ಲಿ ತನಕ ಒಂಚೂರು ಸಮಾಧಾನ ತಗೊಳ್ರಿ. ನೀವು ಮತ್ತೆ ಕನ್ಯಾ ನೋಡೋದು ಮದುವೆ ಮಾಡೋದು ಆ ಥರ ಎಲ್ಲ ವಿಚಾರನ ಮಾಡಬೇಡ್ರಿ ಅಮ್ಮರ. ದಯವಿಟ್ಟು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ರೀ ಇದು. ನೀವು ಒಂದು ಹೆಣ್ಮಗಳಾಗಿ ನನ್ನ ಮಗಳದ್ದು ಅರ್ಥ ಆಕತ್ ನೋವು ಅಂತ ಅನ್ಕೊಂಡ್ರೆ ನಿಮಗೆ ಇರ್ಲಿ ಬಿಡಪ್ಪ. ನಿನ್ನ ಮಗಳ ಮಾಡಿರೋ ತಪ್ಪಿ ನೀನು ಯಾಕೆ ಕೈ ಮುಗಿಯೋದು ಮಾಡ್ತಿದ್ದಿ? ನಮಗೆ ಅರ್ಥ ಆಕತಿ. ಸರಿ ತಗ, ಒಂದು ಸ್ವಲ್ಪ ತಿದ್ದಿ ಬುದ್ಧಿ ಹೇಳಕ್ಕಿಗೆ ಗಂಡ ಮನೆ ಬಂದು ಬಾಳೆ ಮಾಡಕ್ಕೆ ಹೇಳಪ್ಪ ನಿನ್ನ ಮಗಳಿಗೆ. ಸರಿ, ನಾವೇನು ಬರೋಣ? ಅಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೇವೆ ಅಂದ್ರೆ ಹೆಂಗೆ ರೀ? ತಡ್ರಿ ಸ್ವಲ್ಪ ಏನರ ಚಾ ನಾಷ್ಟ ಮಾಡ್ಕೊಂಡು ಹೋಗುವಂತ್ರಂತೆ. ಸೊಸಿ ಹೋಗವ, ನೀನು ಹಂಗೆ ನಿಂತ್ಕೊಂಡು ನೋಡ್ತೀಯಲ್ಲ, ಬೀಗ್ರು ಬಂದಾರ ಏನಾರ ಒಟ್ಟು ಮಾಡ್ಬೇಕು ಅನ್ನಂಗಿಲ್ಲ. ಏನು ನೀನು ನಿಮ್ಮ ಅತ್ತಿ ಮಾಡ್ದಂಗೆ ಮಾಡ್ಬೇಡವಾ? ಇಲ್ರಿ ಮಾವ್ರ, ಆಕೆ ಆಶಾ ಹೇಳಾಕತ್ತಿದ್ಲಲ್ಲ ಅದಕ್ಕೆ ಕೇಳಿಸ್ಕೊಂತ ನಿಂತ್ಕೊಂಡಿದ್ದು ನಾನು. ಸರಿ ತಡ್ರಿ ಮಾಡ್ಕೊಂಡು ಬರ್ತೇನೆ. ಕೂತ್ಕೊಳ್ರಿ ಅಮ್ಮರ,
ಅಣ್ಣಾರ ನೀವು ಕೂತಾಡ್ರಿ ಹೋಗಿ ಬಂದಿಷ್ಟು ಅವಲಕ್ಕಿ ಚಾ ಮಾಡ್ಕೊಂಡು ಬರ್ತಾನೆ. ಬೇಡವ, ಚಾ ಅವಲಕ್ಕಿ ಎಲ್ಲ ಏನು ಬೇಡ, ಎಲ್ಲ ಮನ್ಯಾಗ ಮುಗಿಸ್ಕೊಂಡು ಬಂದೇವಿ, ಇನ್ನೂ ಹೊಟ್ಟೆನೂ ಹಸ್ತಲ್ಲ. ಬೇಡ, ನಾವು ಮತ್ತೆ ಬರ್ತೇವಲ್ಲ ಆರಾಮ್, ಅವಾಗ ಎಲ್ಲ ಊಟನ ಮಾಡ್ಕೊಂಡು ಹೋಗ್ತೇವಂತ. ಸರಿ, ನಾವಿನ್ನು ಹೋಗಿ ಬರ್ತೇವೆ. ಸರಿ ತಗೋರಿ ಅಮ್ಮ, ಹೋಗಿ ಬರ್ರಿ. ಅಪ್ಪ ಏನಪ್ಪ ಇದು ಹಿಂಗಾಗಿ ಹೋತಲ್ಲ. ನಾವು ಏನೋ ಚಂದ ಇರ್ತಾಳ ಬಿಡು ಅಂತಂದು ಅವ್ರ ಮನೆ ಕೊಟ್ಟಂದ್ರೆ ಈಗೇನಪ್ಪ ಕಾರಣ ಅಲ್ಲದ ಕಾರಣ ಹೇಳ್ಕೊಂಡು ಗಂಡ ಮನೆ ಬಿಟ್ಟು ಅವ್ರ ಮನೆ ಬಂದು ಕುಂದಿರ್ತಾಳ ಅಂದ್ರೆ ಮುಂದೆ ಹೆಂಗಪ್ಪ ಈಕೆ ಜೀವನ? ಹ್ಞೂ ನಾನು ಅದನ್ನ ವಿಚಾರ ಮಾಡಕತ್ತೇನೆ ನೋಡಪ್ಪ, ಹೆಂಗೆ ಮಾಡ್ಬೇಕಾತು ಅಂತ. ನಿನಗೇನಾರ ತಿಳಿತೈತೇನ್ವಾ ಸೊಸಿ? ಹಾಂ, ಗೊತ್ತಾಯ್ತ್ರಿ ಮಾರ, ಇದಕ್ಕೊಂದು ಉಪಾಯ ಐತೆ ನನ್ನ ಹತ್ರ. ಆದ್ರೆ ಇದಕ್ಕೆ ನೀವು ನಿಮ್ಮ ಮಗ ಕೂಡ ನನ್ನ ಜೊತೆ ಕೈ ಜೋಡಿಸ್ಬೇಕು ನೋಡ್ರಿ. ಅಂದ್ರೆ ಆಕಿನ್ನ ಗಂಡ ಮನೆ ಹತ್ತ ಸಾಕಾಕತಿ, ಇಲ್ಲ ಅಂದ್ರೆ ಆಗೋದಿಲ್ಲ ನೋಡ್ರಿ, ಇದು ಸಾಧ್ಯ ಇಲ್ಲದ ಮಾತು. ಹೌದೇನವ? ಹೇಳುವ, ಎಷ್ಟರ ಕಷ್ಟ ಆಗ್ಲಿ ಅದು. ಒಟ್ಟಾಕಿನ ದಾರಿಗೆ ಹಚ್ಚ ಮಟ ನನಗೆ ನೆಮ್ಮದಿ ಇಲ್ದಂಗೆ ನೋಡುವ. ಹೇಳೋದು ಏನು ಉಪಾಯ? ನಾವು ನಮ್ಮ ಮಗಳ ಸಲುವಾಗಿ ಕೈ ಜೋಡಿಸಲ್ಲ ಅಂತವೇನ? ಏನು ಬೇಕಿ? ಅದೇನಂದ್ರ ಮಾವರ, ಅದು ವಾ 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 ವಾ, ಸಸಿ ಅಂದ್ರೆ ಸಸಿ ನೋಡುವ, ನಂಬರ್ 1 ಸಸಿ. ಇದು ಉಪಾಯ ಕೆಲಸ ಮಾಡ್ತೈತಿ. ಸರಿ, ನೀವು ಇವತ್ತಿದ್ದನ್ನು ಚಲೋ ಮಾಡ್ಕೊಂಬಿಡ್ರಿ. ನಿಮ್ಮ ಅತ್ತಿ ಜವಾಬ್ದಾರಿ ನನಗೆ ಬಿಟ್ಬಿಡ್ರಿ, ಆಕಿನೆಲ್ಲ ನಾನು ನೋಡ್ಕೊಂತಾನೆ. ಅಪ್ಪ ಅದು ಎಲ್ಲ ಸರಿ, ಆದ್ರೆ ನಾನು ನನ್ನ ಹೆಂಡತಿ ಜೊತೆಗೆ ಚಂದಾಗಿನ ಅದನ್ನಲ್ಲ, ಮತ್ತು ನನಗೆ ಜಗಳ ಪಗಳ ಮಾಡೋಕೆ ಮನಸ್ಸನ್ನ ಬರೋಲ್ಲಪ್ಪ ಈಕೆ ಜೊತೆಗೆ. ಮತ್ತು ಹೆಂಗೆ ಮಾಡೋದು? ಅಯ್ಯೋ ನನ್ನ ಮುದ್ದಿನಂತ ಮಗ, ಎಷ್ಟೇ ಆಗಲಿ ಅಪ್ಪನ ಗುಣನ ಬಂದ್ಬಿಟ್ಟದ ನೋಡಪ್ಪ ನಿನಗೆ. ನಿಮ್ಮ ಮೂವನ ಗುಣ ಆಗಿತ್ತಂದ್ರೆ ಕರ್ರ ಬರ್ರ ಅದೇನಂತಾರಲ್ಲ, ಕಾಲಿ ಡಬ್ಬೆ ಕಲ್ಲು ಹಾಕಿ ಕಳ್ಳಾಡಿಸ್ದಂಗೆ ಮಾಡ್ತಿದ್ದಿ. ನನ್ನ ಗುಣ ಬಂದಿರೋದಕ್ಕೆ ಇಷ್ಟು ಸಮಾಧಾನ ಆದಿದಿ. ಇರ್ಲಿಪ್ಪ, ಒಳ್ಳೇದು. ಆದ್ರೆ ನಿಮ್ಮ ತಂಗಿ ಸಲುವಾಗಿ ಇದು ಒಂದು ಸಲ ಜಗಳ ಮಾಡಿಬಿಡ್ರಿ ನಿನ್ನ ಹೆಂಡತಿ ಜೊತೆಗೆ. ಸುಳ್ಳನ ಅದೇನು ಕರೆ ಅಲ್ಲಲ್ಲ. ಸರಿ ತಗೊಳಪ್ಪ, ಆದ್ರೆ ಇದು ಒಂದೇ ಸಲನ. ಏನೋ ನಮ್ಮ ತಂಗಿ ಜೀವನ ಸರಿ ಹೋಗತ್ತೆ ಅನ್ನೋ ಉದ್ದೇಶಕ್ಕಷ್ಟ ಹೂವು ಅನ್ನಕತ್ತೇನೆ ನಾನು. ಸರಿ ಅಂತಂದು ಸುಮ್ಮನೆ ನಿಂತ್ರೆ ಹೆಂಗೋ? ಚಲೋ ಬಚ್ಚಿಗೆರಿ ನೀವು ಮತ್ತೆ.